ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ವಿಕಾ ಕಲ್ಕೇರಿ. ಇದು ನನ್ನ 4ನೇ ಸಿನಿಮಾ ಲವ್ OTP. ನನ್ನ ಪಾತ್ರ ಈ ಸಿನಿಮಾದಲ್ಲಿ ನಾನೊಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಪ್ರೊಫೆಷ್ನಲಿ ಫಿಸಿಯೋಥೆರಪಿಸ್ಟ್ ಪ್ಲೇ ಮಾಡ್ತಾ ಇದ್ದೀನಿ, ಬಟ್ ಪರ್ಸ್ನಲಿ ಪಾತ್ರ ಬಂದಾಗ ಐ ಆಮ್ ಅ ವೆರಿ ಕ್ಯೂಟ್, ಬಬ್ಲಿ ಆ್ಯಂಡ್ ಒಂದು ಸ್ವಲ್ಪ ಫುಲ್ ಲವ್ಲಿ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈವನ್ ಐ ಆಮ್ ಲವ್ ಇಂಟ್ರೆಸ್ಟ್ ಆಫ್ ಅನೀಸ್ ಇನ್ ದ ಮೂವಿ. ಸೊ ತುಂಬ ಇವಾಗಿನ ಜನ್ರೇಷನ್ ಥರ ಸಿನಿಮಾ ಇದೆ, ತುಂಬ ಕಾಮಿಡಿ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ ಬಿಕಾಸ್ ನಾನು ಮೇ ಬಿ ನಾನು ಫಸ್ಟ್ ಸಿನಿಮಾ ಮಾಡುವಾಗ ಐ ಥಿಂಕ್ ನಾನು ಅನೀಸ್ ಸರ್ಗೆ ಒಂದು ಯಾವುದೋ ಸಿನಿಮಾ ಮಾಡ್ತಾಯಿದ್ರು ಅವರು. ಆ ಸಿನಿಮಾಗೆ ನಾನು ಅವ್ರಿಗೆ ಫೋಟೋಸ್ ಮೇಲ್ ಮಾಡಿದ್ದೆ. ಅವಾಗ ಅವ್ರ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಆವಾಗ ಅದು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಬಟ್ ಇವಾಗ ಅವರೇ ನನಗೆ ಕಾಲ್ ಮಾಡಿ ಮೀಟಿಂಗ್ ಕರೆದು ಕತೆ ಹೇಳಿ ನೀನು ಮಾಡು ಅಂತ ಹೇಳಿದರು. ಸೊ ಅವ್ರ ಜೊತೆ ಸಿನಿಮಾ ಮಾಡೋದು ತುಂಬ ಖುಷಿ. ಸಾಂಗ್ಸ್ 4 ಸಾಂಗ್ಸ್ ಇದೆ. 4 ಸಾಂಗಲ್ಲಿ ನಂದು ಅವ್ರದ್ದು 2.5 ಸಾಂಗ್ಸ್ ಇದೆ. ತುಂಬ ಖುಷಿ ಆಗ್ತಾಯಿದೆ ಬಿಕಾಸ್ ನಾನು ಯಾವಾಗಿದ್ರೂ ಕೂಡ ಅಪ್ಪು ಸರ್ ಫ್ಯಾನು. ನಾನು ಹುಬ್ಳಿಯಿಂದ ಆ್ಯಕ್ಚುಲಿ. ಅಪ್ಪು ಸರ್ ಹುಬ್ಳಿಗೆ ಬಂದಾಗೆಲ್ಲ ಅವ್ರನ್ನ ನಾನು ಭೇಟಿ ಆಗ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸೊ ಹಾಗೆ ಊಟ ತೊಗೊಂಡು ಹೋಗ್ತಾ ಇದ್ವಿ. ಸೊ ಅದೆಲ್ಲ ತುಂಬ ಮೆಮ್ರೀಸ್ ಇದೆ. ಬಟ್ ಇವಾಗ ನನ್ನ ಸಿನಿಮಾ ಪ್ರಮೋಷನ್ ನಾನು ಇಲ್ಲಿ ಬಂದು ಅಪ್ಪು ಸರ್ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ರು. ಅದು ತುಂಬ ಖುಷಿ ಆಗ್ತದೆ. ಅವರು ಎವ್ರಿ ಟೈಮ್ ಬಂದಾಗ ಮಯೂರ್ ಆದಿತ್ಯ ರೆಸಾರ್ಟಲ್ಲಿ ಇರ್ತಾರೆ ಹುಬ್ಳಿಯಲ್ಲಿ. ಸೊ ನಾನು ಮುಂಚೆಯಿಂದ ನಾನು ಹುಬ್ಳಿಯಲ್ಲಿ ಇರ್ತಾ ಇದ್ನಲ್ಲ, ಅವಾಗೆಲ್ಲ ಸರ್ ಬಂದಾಗ ಅವ್ರನ್ನ ಭೇಟಿ ಆಗೋದು, ಊಟಕ್ಕೆ ತಂದು ಕೊಡೋದು. ಅವರಿಗೆ ನಮ್ಮ ಹುಬ್ಳಿ ಸಾವಜಿ ಊಟ ಅಂದರೆ ತುಂಬ ಇಷ್ಟ. ಖಾನಾವಳಿ ಸ್ಟೈಲು ನಾನ್ ವೆಜ್ ಊಟ ಅಂದರೆ ತುಂಬ ಇಷ್ಟ. ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅಮ್ಮ ತೊಗೊಂಡು ಹೋಗ್ತಾ ಇದ್ದಾರೆ. ಮಟನ್ ನಾವು ಕೈಮಾ ಮಾಡ್ತೀವಿ. ನಮ್ದು ಇಲ್ಲಿ ಥರ ಕೈಮಾ ಇರಲ್ಲ, ನಮ್ದು ಬೇರೆ ಥರ ಇರುತ್ತೆ. ಗ್ರೀನ್ ಕಲರ್ ಇರುತ್ತೆ, ಚೆನ್ನಾಗಿರುತ್ತೆ. ರೊಟ್ಟಿ ಜೋಳದ ರೊಟ್ಟಿ ಕೈಮಾ.